ಅದಕ್ಕ ಸುಮ್ ತಗೊಂಡ ಹೊಲಸ್ತಿ ಹೊಲಿಸಿದ್ದ ಉಟ್ಕೊಂಡ್ಬಿಡ್ತಿ. ಹೊಲಿಗೆ ಹಾಕಿದ್ರೆ ಐತೆ ಇಷ್ಟ ಬರ್ತಾ. ಹೊಲಿಗೆ ಹಾಕಕ್ಕೆ ಎಷ್ಟು ತೊಂತಾರ? ಒಂದ್ 10-20 ರೂಪಾಯಿ ತಗೋತಾರ. ಒಂದ್ ಗ್ಯಾಗ್ರಿಗೆ 20 ರೂಪಾಯಿ ತಗೋತಾರ ಹೊಲಿಗೆ. ಅಲ್ಲೇ ಬೆಂಗಳೂರ ಇಲ್ಲಿ ಊರಾಗ? ಅಲ್ಲಿನೂ ಹೊಲ್ಸ್ ಕಳಿಸ್ತಾರ. ಇಲ್ಲಿ ತಗೊಂಡ್ರೆ ಇಲ್ಲೇ ಹಾಕೊಂತೀನಿ. ಅಲ್ಲಿನಾರ ಟೇಲರ್? ಎಸ್ ಮಂದಿ ಬೇಕು. ನಾ ಮಾಡೋ ಲೇ ಮನ್ಯಾಗ 2-3 ಇದೆ ಮಿಷಿನ್. ಏನಾರ ಹಂಗಿದ್ರೆ ನಾನೇ ಹೋಗಿ ಹೊಲ್ಕೊಂಡ್ ಬರ್ತೀನಿ. ಹೊಲ್ಕೊಂಡ್ ಹೋಗಿ ಏನನ್ ಇದ್ರ ಅಂತಾರ. ಹೋಗಿ ನಾನೇ ಹೊಲ್ಕೊಂಡ್ ಬರ್ತೀನಿ. ಅವ್ರ ತಮ್ಮ ಸಲುವಾಗಿ ತಗೊಂಡಾರ ಅಥವಾ ಟೈಲರಿಂಗ್ ಮಾಡ್ತಾರ ಅವ್ರು? ಇಲ್ಲ, ಮನೆಗೋಸ್ಕರ ಏನಾದ್ರೂ ಹರ್ದು ಹಿಂಗೇನ ಲೂಸ್ ಆದವು ಉಳ್ಕೊಳಕ ಇಟ್ಕೊಂಡಿರ್ತಾರೆ. ಕಲ್ತಿರ್ತಾರಲ್ಲ, ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿ ತಮ್ಗೆ ಅದಕ್ಕನ ಬರುತ್ತೆ ಅಂತ. ಏನೋ ಬ್ಲೌಸ್ ಅದ ತಮ್ಗೆ ಹೊಲ್ಕೊಳಕ್ಕೆ ಇಟ್ಕೊಂಡಿರ್ತಾರೆ. ನನ್ಗೆ ಏನಾನ ಬೇಕಾದ್ರೆ ನಾನು ಕೇಳಿರ್ತೀನಿ. ಹೊಲ್ಕೊಂಡ್ ಹೋಗಂದ್ರೆ ಹೊಲ್ಕೊಂಡ್ ಬರ್ತೀನಿ ಅಷ್ಟೇ. ನಾನು ಒಂದ್ ಮಿಷನ್ ನೋಡಿ ತಗೊಂಡಿದ್ದೀನಿ. ನಾ ಮಾಡೋ ಮನ್ಯಾಗ ಐತಿ. ಅದು ಸ್ವಲ್ಪ ರಿಪೇರಿ ಆದ ರಿಪೇರಿ ಮಾಡಿಸ್ಕೊಡ್ತೀನಿ ಅಂದ. ಎಷ್ಟು ಕೊಟ್ಟಿ? ಆಕಿನ ಹೇಳಿಲ್ಲ. ಹೊಸದ್ ತಗೋಬೇಕು ಯಾಕೆ? ಹೊಸದಿಗೆ 8-9-10 ಸಾವಿರ ರೂಪಾಯಿ ಬೇಕು. ಹಾಗಾಗಿ ಇದು 3 ಸಾವಿರ 2 ಸಾವಿರ 2.5 ಸಾವಿರ ಕೊಡ್ತೀನಿ ಅಂದಿನಿ. ಸುಮ್ನೆ ಆಗ ಏನ್ ಮಾಡ್ತಾಳ. ಇದ್ರಾಗ ಅಂದ್ರ ಅದು ಸೀರೆಗೆ ಜಿಗ್ಜಾಕ್ ಮಾಡ್ತಾರಲ್ಲ ಅಂದ್ರೆ ಸೀರೆ ದಂಡಿ ಹೊಲ್ಸಲ್ಲ ಅದ ಬರ್ತ. ಮತ್ತೆ ಅದು ಡಿಸೈನ್ ಮಾಡ್ಬೇಕಾದ್ರೆ ನಾವ್ ಯಾವ ಡಿಸೈನ್ ಅದು ಮಾಡ್ಕೊಬೋದು. ಅದು ಹೊಲಿಗೆ ಎಲ್ಲಾನ 3 ಐತಿ ಅದ್ರಾಗ. ಅದಕ್ಕೆ ತಗೊಳಕತ್ತೀನಿ. ಈ ಬ್ಲೌಸ್ಗಳಿಗೆ ಡಿಸೈನ್ಗಳು ಬರಲ್ಲ. ಅದು ಯಾವ ಡಿಸೈನ್ ಬೇಕಾದ್ರೆ ನಾವು ಮಾಡ್ಕೋಬಹುದು. ದಾರದಲ್ಲಿ ಅಲ್ಲೇ ತಗೊಂಡ ಇಟ್ಕತ್ತೇನ್? ಮತ್ತ ಬಾ ಈ ಕಡೆ ಬಂದ್ರ ತರುವಾಗ ಆ ಕಡೆ ಬರ ತಗೊಂಡ್ ಬಂದ್ರ ಅಲ್ಲಿಗೆ. ಗಾಡಿ ಬಾಡಿಗೆ ಅಷ್ಟೇ ಆಗತ್ತಲ್ಲ. ಕಿರ್ಚಾರ್ ಬರ್ತಾವ ಆಯ್ತು ಕಳಿಸ್ಬಿಡೋದು. ಪ್ರೆಷರ್ ಕಾಯಿ ಕಳ್ಸದ. ಬರ್ತಾವ ಆಯ್ತು ಕಳ್ಸೋದು ಒಯ್ತಾರ ಹಾಕೊಡ್ತಾರ. ಹೋಗಿ ಮನೆಗೆ ಹೋಗಿ ಕೊಟ್ಬಿಡ್ತಾರ. ಯಾವಾಗ ತಗೊಂಬರ್ತಿ ಅದನ್ನ ಮನೆಗೆ? ಅದಿನ್ನ ರಿಪೇರಿ ಅದಕ್ಕೆ ಇವಾಗ ಕೊಡ್ತಾಳ. ನಾ ಒಂದ್ ವಾರ ಆಯ್ತು ಕೇಳಕತ್ತಿ. ರಿಪೇರಿ ಮಾಡಿಸ್ಕೊಳಂಗಿತ್ತಂದ್ರೆ ನಾನು 2.5 ಸಾವಿರ ಕೊಡ್ತೀನಿ. ರಿಪೇರಿ ಮಾಡಿಸಿಲ್ಲ ಅಂದ್ರೆ 1 ವರ್ಷ 2 ಸಾವಿರ ಕೊಡ್ತೀನಿ ಅಂದಿನಿ. ಗಪ್ಪ ರಿಪೇರಿ ಮಾಡ್ಸೋರ್ನ ಕರ್ಸ್ತೀನಿ ಬಂದ್ ಮಾಡ್ಕೊಡ್ತಾರ ಒಯ್ಯಕಂತಿ ಅಂದಳ. ಯಾವಾಗ ಮಾಡಿಸ್ತಾಳ ಆಕಿ ನಂಗೆ ಗೊತ್ತಿಲ್ಲ.